ನಮಸ್ಕಾರ ವೀಕ್ಷಕರೇ. 2025 CET ಅನ್ನು ಬರಿತಾ ಇದ್ದೀರಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕೆಇದವರು. ಅದೇನಂತಾರೆ, ನೀವು ಅಪ್ಲಿಕೇಶನ್ ಹಾಕೋ ಟೈಮ್ಗೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಇವಾಗ ಅದು ಎಡಿಟ್ ಮಾಡ್ಕೊಳ್ಳೋಕ್ಕೆ ಸಮಯಾವಕಾಶ ಕೊಟ್ಟಿದ್ದಾರೆ. ನೀವು ಅದೊಂದು ಸ್ವಲ್ಪ ಯಾರಾದರೂ ಏನಾದರೂ ಸಮಸ್ಯೆಗಳಾಗಿದ್ದರೂ ಕೂಡ, ನೀವು ಯಾವುದೋ ಒಂದು ರಿಸರ್ವೇಷನ್ ಹಾಕಿರಲಿಲ್ಲ ನಾನು ಅಂತಂದ್ರೆ ಅಂಥ ವಿದ್ಯಾರ್ಥಿಗಳು ಕೂಡ ರಿಸರ್ವೇಷನ್ ಹಾಕಿರಲಿಲ್ಲ, ಅಥವಾ ನಾನು ಏನಾದರೂ ನಮ್ಮದು ಮೊಬೈಲ್ ನಂಬರ್ ಕರೆಕ್ಟ್ ಕೊಟ್ಟಿರಲಿಲ್ಲ ಅಥವಾ ಇಮೇಲ್ ID ಕರೆಕ್ಟ್ ಕೊಟ್ಟಿರಲಿಲ್ಲ, ಏನೇ ಎಡಿಟ್ ಮಾಡ್ಕೋಬೇಕಾಗಿದ್ರು ಅವಕಾಶಗಳು ಕೊಟ್ಟಿದ್ದಾರೆ. ಅದು ಎಲ್ಲ ವಿದ್ಯಾರ್ಥಿಗಳು ಅದನ್ನು ಅವಕಾಶವನ್ನು ಯೂಸ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನೀವೇನಾದರೂ CET ಒಳಗೆ ಅಗ್ರಿ ಪ್ರಾಕ್ಟಿಕಲ್ ಏನಾದರೂ ಬರಿತಿದ್ರೆ ವಿದ್ಯಾರ್ಥಿಗಳೇ, ಅಲ್ಲಿ ನಿಮಗೆ PCMB 4 ಕೇಳ್ತಾನೆ. PCMB 4 ಅಪ್ಲೈ ಮಾಡ್ಕೊಡ್ರಿ. ಯಾಕಂದ್ರೆ PCMB 4 ಅಪ್ಲೈ ಮಾಡಿದ್ರೆ ಮಾತ್ರ ನೀವು ಅಗ್ರಿ ಪ್ರಾಕ್ಟಿಕಲ್ ಬರಿತಿದ್ರಿ. ಅಗ್ರಿ ಪ್ರಾಕ್ಟಿಕಲ್ ಬಗ್ಗೆ ಮಾಹಿತಿ ಅಂತಂದ್ರೆ 200 ಮಾರ್ಕ್ಸ್ ಇಂದದ್ದು ಪ್ರಾಕ್ಟಿಕಲ್ ಇರುತ್ತೆ. 50 ಕ್ವಶನ್ಗಳಿರ್ತಾವ. ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರ್ತಾವ. ಅದು ವಿಶೇಷವಾಗಿ ರೈತರ ಮಕ್ಕಳಿಗೆ ಆಗಿರ್ತದ. ಯಾರ ಹೆಸರಿಗೆ ಹೊಲ ಇರ್ತದ, ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಇವರೆಲ್ಲ ನಿಮಗೆ ಹೊಲ ಇರ್ಬೇಕು, ನಿಮ್ಮ ಹೆಸರು ಮೇಲೆ ಇರಬೇಕು. ಆ ಟೈಮ್ನಲ್ಲಿ ನಿಮಗೆ ಅದು ರಿಸರ್ವೇಷನ್ ಆಗುತ್ತೆ. 50% ಕೋಟಾ ನಿಮಗೆ ಸಿಗುತ್ತೆ. ಅಂಥ ವಿದ್ಯಾರ್ಥಿಗಳು ಫಾರ್ಮ್ ಸೈನ್ಸ್ ಕೋರ್ಸ್ ಅಂತಂದ್ರೆ BSc ವೆಟರ್ನರಿ, BSc ಅಗ್ರಿಕಲ್ಚರ್, ಫಾರ್ಮ್ ಸೈನ್ಸ್ಗಳದಾಗ ಹಾರ್ಟಿಕಲ್ಚರ್, ಸಿರಿಕಲ್ಚರ್, ಅಗ್ರಿಕಲ್ಚರ್ ಇವೆಲ್ಲ ಕೂಡ ನಿಮಗೆ BSc ಪ್ರಾಕ್ಟಿಕಲ್ ಒಳಗೆ ರಿಸರ್ವೇಷನ್ ಸೀಟ್ ಸಿಗುತ್ತೆ. PCMB 4 ಅಪ್ಲೈ ಮಾಡ್ಕೊರಿ. 4 ನೀವು ಎಕ್ಸಾಮ್ ಬರೀರಿ. ನಿಮಗೆ 200 ಮಾರ್ಕ್ಸ್ ಒಳಗೆ ನೀವು ಯಾವ ರೀತಿ ಮಾರ್ಕ್ಸ್ ತಗೊಳ್ತೀರಿ, ಅದೇ ರೀತಿ ನಿಮ್ಮದು PUದು 25% ಥಿಯರಿ 25% ಒಳಗೆ ಕನ್ಸಿಡರ್ ಮಾಡ್ಕೊತಾ ಇದ್ರೆ, ಅದೇ ರೀತಿ ಅಗ್ರಿ ಪ್ರಾಕ್ಟಿಕಲ್ ಇರ್ತದೆ. CET 25 ಇರ್ತದೆ. ಇನ್ನೊಂದ್ಸಲ ವಿದ್ಯಾರ್ಥಿಗಳ ಗಮನ ಇರಲಿ, ಅಗ್ರಿ ವಿದ್ಯಾರ್ಥಿಗಳಿಗೆ 25% CET ತಗೋಬೇಕು, 25% ಥಿಯರಿ ತಗೋತಾನ, 50% ನೀವು ಅಗ್ರಿ ಪ್ರಾಕ್ಟಿಕಲ್ದೊಳಗೆ ಏನು ಮಾರ್ಕ್ಸ್ ತೊಗೊಂಡಿರ್ತೀವಿ ಅದಕ್ಕೆ ಕನ್ಸಿಡರ್ ಮಾಡಿ ನಿಮ್ಗೆ ರ್ಯಾಂಕ್ ಕೊಡ್ತಾನೆ. ಅದಕ್ಕಾಗಿ ಅಗ್ರಿ ವಿದ್ಯಾರ್ಥಿಗಳು ಯಾರಾದರೂ ಇದ್ರೆ 8970270674 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ. ನಿಮಗೇನು ಬೇಕಾದರೂ ಮಾಹಿತಿ ಸಿಗುತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನಿಮಗೆ ನನ್ನ ಚಾನಲ್ ನಾನು ಹೇಳಿರೋದು ನಿಮಗೆ ಚೆನ್ನಾಗಿ ಅನಿಸಿತ್ತು ಅಂದರೆ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ